ನಾನು ವಾಸು ಅಂತ ಬೇಗ ವಾಶ್ರೂಮಿಗೆ ಬರ್ತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ಪಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿವಿ. ನನಗಂತೂ ಗೊತ್ತಿಲ್ಲ ಟ್ರಿಪ್ ಎಲ್ಲ ಅಂತ, ಬಟ್ ಅವ್ರಿಗೆಲ್ಲ ಗೊತ್ತು. ಸೊ ಇವಾಗ ನಾನು ಎಲ್ಲರೂ ಪರಿಚಯ ಮಾಡಿಸ್ತೀನಿ. ಲೇ ಇವ ಮನೋಜ, ಇವನು ನನ್ನ ಫ್ರೆಂಡ್ ಮನೋಜ್ ಅಂತ. ಇವರಿಬ್ಬರು ನಮ್ಮ ಮಮ್ಮೀಸ್, ಬಿಗ್ ಮಮ್ಮಿ, ಸ್ಮಾಲ್ ಮಮ್ಮಿ. ಇನ್ನೊಬ್ರು ಅಲ್ಲಿ ವಾಶ್ರೂಮ್ಗೆ ಹೋಗಿ, ಇನ್ನೊಬ್ರು ವಾಶ್ರೂಮ್ ಹೋಗ್ಯಾರ. ಬಂದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್, ಸಪೋರ್ಟ್. ಸೊ ಇವನು ನನ್ನ ಫ್ರೆಂಡ್ ವಾಸು ಅಂತ. ಹಾಯ್. ನನಗಂತ ಪ್ಲಾನ್ ಗೊತ್ತಿಲ್ಲ, ನಿನಗೆ ಗೊತ್ತಲ್ಲ, ಏನು ಹೇಳು. ಆಫ್ ಕೋರ್ಸ್ ಈಗ ನಾವು ಹೋಗ್ತಾ ಇರೋ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಇಟ್ಸ್ ಕಾಲ್ಡ್ ಸಕ್ರೆ ಬೈಲ್. ಅಲ್ಲಿ ಆನೆಗಳ ಒಂದು ಕಾಡಿನ ಒಂದು ಪ್ಲೇಸ್ ಇದೆ ಆಕ್ಚುಲಿ. ಸೊ ಆನೆಗಳನ್ನ ಸಾಕೋದು ಹೇಗೆ, ಅಲ್ಲಿ ಇದು ನೋಡ್ಕೊಳೋದು ಹೇಗೆ, ಅದ್ರ ಬಗ್ಗೆ ಇದೆ. ನೀವು ಅದನ್ನ ನೋಡ್ಬೇಕು. ಯು ವಿಲ್ ರಿಯಲಿ ಲವ್ ದಟ್ ಪ್ಲೇಸ್. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಈಗಾಗಲೇ ದುರ್ಗ ರೀಚ್ ಆಗಿ ಟಿಫನ್ ಮಾಡೋಣ ಅಂತ ನಾವು ಯಾವ್ದೋ ಒಂದು ಶಾಂತಿ ಸಾಗರ ಹತ್ರ ಬಂದೀವಿ. ಎಲ್ಲರೂ ಹೊಟ್ಟೆ ಹೆಂಗ್ ಫೋಟೋ ನಿನ್ಗೆ ಹೊಟ್ಟೆ ಹಸಿತಾನ? ನಿನಗೆ ಹೆಂಗಿರ್ಬೇಕು ಗೊತ್ತಾ? ಹೊಟ್ಟೆ ಹಸದ್ ನಿನಗೆ? ಶಾಂತಿ ಎಲ್ಲರೂ ಫುಲ್ ಹೊಟ್ಟೆ ಹಸ್ಕೊಂಡ್ಬಿಟ್ಟಾರ. ಆಲ್ರೆಡಿ ಟೈಮ್ ಬೆಳಗ್ಗೆ 8-8:15 ಆಗೈತಿ. ಹಂಗಾಗಿ ಅವು ಹೋಟ್ಲಿಗೆ ಟಿಫನ್ ಮಾಡಕ್ ಬಂದೀವಿ. ಮನೋಜ ಸರಿ, ಬಿಸಿ ಬಿಸಿ ಇಡ್ಲಿ ವಡಿ ಬಂದೈತೆ. ವಡಿ ಎಷ್ಟೈತಾ? ಕ್ರಿಸ್ಪಿ. ಮನೋಜ ಹೆಂಗಿದ್ದು? ಟಿಫಿನ್ ಹೆಂಗಿತ್ತು? ಹಸು ಇನ್ನು ಮಾಡತ್ತೆ. ನಿಂಗೆ ಮುಗಿತೇನವ? ನಿಂದಪ್ಪ ಟಿಫನ್ ಚೆನ್ನಾಗಿತ್ತಂತೆ. ನನಗಿದು ಕೊಡು, ಬಿಸ್ಕೆಟ್ ಹಿಡ್ಕಲೆ ಸರಿಗೆ, ಹಿಡ್ಕಲೆ. ಹೌದ್ರಲ್ಲ ನೀವು ಕೊಟ್ಟಂಗ ಕಸ್ಕೊಂತೀರಲ್ಲ. ಇವತ್ತು ನಾವು ಸಕ್ಕರೆ ಬೈಲಿಗೆ ಹೋಗೋ ರೂಟಲ್ಲಿ ಮೈಕ್ ಹಾಳಾಗಿ ಇವಾಗ ಪೆಟ್ರೋಲ್ ಬಂಕ್ ಅಲ್ಲಿ ರಿಪೇರಿ ಎಲ್ಲ ಪ್ಲಾನ್ ಎಲ್ಲ ಪ್ಲಾನ್ ಮಾಡಿಕೊಂಡು ನಾವು ಬಂದ ಎಂತ ಅಪ್ಸೆಟ್ ಆಗೈತಂದ್ರೆ ಬಾಳ ಶಟ್ ಬಾ. ಮುಟ್ಬೇಡ. ಮೋಸ್ಟ್ಲಿ ನಿನ್ ಕಂಡ್ರೆ ಇಷ್ಟ ಅನ್ಸುತ್ತೆ. ಹಂಗೆ ನಿನ್ ಮ್ಯಾಗ್ ಬಂತು ನೋಡೋದು. ಸೊ ಆಫ್ಟರ್ 4 to 5 hour ಜರ್ನಿ ಆದಮೇಲೆ ಸಕ್ರೆಬೈಲು ಆನೆ ಬಿಡಾರ ಎಂಟ್ರೆನ್ಸ್ ಗೇಟ್ನ ನಾವು ರೀಚ್ ಆದ್ವಿ. ಸೊ ನಾವೀಗ ಆಲ್ರೆಡಿ ಸಕ್ರೆಬೈಲು ಲೊಕೇಶನ್ಗೆ ರೀಚ್ ಆಗಿವಿ. ಇನ್ನೇನು ಟಿಕೆಟ್ ತಗೊಂಡು ಆನೆಗಳ ಹತ್ರ ಹೋಗೋದಷ್ಟೇ ಬಾಕಿ ಐತಿ. ಸಕ್ರೆಬೈಲು ಆನೆ ಪ್ಲೇಸಿಗೆ ಬಂದ್ವಿ ಮಾನ್ಸ. ನೋಡು, ಆನೆ ಲದ್ದಿ ಕೂಡ ಐತಿ ನೋಡ್ದ ಇಲ್ಲ. ವಾವ್, ತಗಂತೆ ಮನ್ಯಾಗ ಪೇಪರ್ ಮಾಡ್ಬೋದು ನೋಡಿ. ಇಲ್ಲಿ ಏನಂತ ಅಂದ್ರೆ ವಿಶೇಷ, ಡಿಫ್ರೆಂಟ್ ಕಂಟ್ರಿಯಿಂದ, ಆಮೇಲೆ ಡಿಫ್ರೆಂಟ್ ಕಂಟ್ರಿನೇ ಅಲ್ಲ, ಕಂಟ್ರಿ ಅಲ್ಲಿ ಸ್ಟೇಟ್ ಇದೆ, ಏಷ್ಯಾ ಅಂಡ್ ಮತ್ತೆ ಇನ್ನು ಯಾವ್ದಾವ್ದು ಯಾರಂದ್ರೆ ನಿನಗೆ ಕಂಟ್ರಿ ಅಲ್ಲ, ಸಾರಿ ಸ್ಟೇಟ್. ಸಕ್ರೆಬೈಲು ಆನೆ ಕಾಣಕತ್ತವ. ಸೊ ಎಸ್ ಗಾಯ್ಸ್, ಇವತ್ತು ನಾವು ಸಕ್ಕರೆ ಬೈಲು ಆನೆ ಕ್ಯಾಂಪಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ರಿ, ಈಗ ಅಲ್ಲಿ ಆನೆಗಳು ನಿಂತಿದ್ದಾವೆ. ಆ ಆನೆನ ಹತ್ರ ಹೋಗಿ ಮಾತಾಡಿಸ್ಬೋದು, ಮುಟ್ಬೋದು. ಯಾವತ್ತು ಆನೆನ ಹತ್ರದಿಂದ ಮುಟ್ಟಿಲ್ಲ. ನಾವು ಕ್ಯಾಂಪ್ ಎಂಟ್ರಿ ಆದ ತಕ್ಷಣ ನಮ್ಮ ಆನೆ ರಾಘವೇಂದ್ರ ಬನ್ನಿ ಅಂತ ನಮಗೆ ವೆಲ್ಕಮ್ ಮಾಡ್ತಾ ಇತ್ತು. ಅದಕ್ಕೆ ಊಟ ನೋಡ್ರಿ ಹೆಂಗ್ ತಿನ್ಸಾತಾರ. ಅದು ರಾಗಿ ಬಾಲ್ಸ್. ಸೊ ಇಲ್ಲಿ ಆನೆಗೆ, ಪ್ರತಿಯೊಂದು ಆನೆಗೆ ಅವರೊಂದೊಂದು ಹೆಸರಿಟ್ಟಿದ್ರು. ಗಂಡ ಆನೆಗೆ ಒಂದು ಹೆಸರು, ಹೆಣ್ಣಾನೆಗೆ ಒಂದು ಹೆಸರು. ಫಾರ್ ಎಕ್ಸಾಂಪಲ್, ಗಂಡ ಆನೆಗೆ ಬಹದ್ದೂರ್, ರಾಘವೇಂದ್ರ ಅಂತ ಇಟ್ಟರೆ, ಹೆಣ್ಣಾನೆಗೆ ಕುಂತಿ, ಹಿಂಗೆ ಒಂದೊಂದು ಆನೆಗೆ ಒಂದು ಹೆಸರಿಟ್ಟು ಅದಕ್ಕೆ ಕರೀತಿದ್ರು. ಕಂಪ್ಲೀಟ್ ಆಲ್ಮೋಸ್ಟ್ ಅಲ್ಲಿ ಒಂದು 20 ಆನೆಗಳದ ಅನ್ಸುತ್ತೆ. ನಮ್ಮ ವಾಸುದೇವ ಫೋಟೋಗ್ರಾಫರ್ ಸಾಹಸ ಪಡ್ತಾ ಇದ್ದಾನೆ ಫೋಟೋ ತೆಗಿಯೋಕ್ಕೆ.
ಎಲ್ಲ ಆನೆಗಳು ಸೈಲೆಂಟಾಗಿ ಹಾಕಿ ತಿಂತಿದ್ರೆ ಇದು ಸಣ್ಣ ಮರಿ ಆನೆ ಮಾತ್ರ ಇಲ್ಲ, ನಾನೇ ಶೆಡ್ಡಿಗೆ ಹುಲ್ ತಿಂತೀನಿ ಅಂತ ಅಲ್ಲಿ ಹಠ ಮಾಡ್ತಾ ಹೋಗಿ ಹುಲ್ ತಿಂತಿತ್ತು. ಆದ್ರೂ ಅದನ್ನ ಬೈದ್ ಕಳಿಸಿದ್ರು ಕೂಡ ಡೈರೆಕ್ಟ್ ಫುಡ್ ಹೋಮಿಗೆ ಹೋಯ್ತು ಅದು. ಹೋಗಿ ಅಲ್ಲಿ ಅವ್ರಿಗೆ ಫುಲ್ ಡಿಸ್ಟರ್ಬ್ ಮಾಡ್ತಾ ಆ ಬಾಗಿಲಿಗೆ ಜೋರು ಸೊಂಡ್ಲಿಂದ ಬಾರಿಸಿ ಬಾರಿಸಿ ಊಟ ಹಾಕಿ ಅಂತ ಊಟ ಮಾಡ್ತಿತ್ತು. ಯಾರಿಗ ಆನೆ ಲದ್ದಿ ಇಷ್ಟ ಆಗೈತೆ ನೋಡ್ರಿ ಲಾರಿಗೆ ಇಲ್ಲಡ the vlog I'm vlogging here. This is the elephant dung. See, you can see how pure it is, have it how neatly it is. rich in See, you fibers. can even touch, mom, you can even touch it. ಇದು ಯಾವ್ದು ಇದು ಮತ್ಸ್ಯ ಕನ್ಯೆ ತಪ್ಸ್ಕೊಂಡ್ ಕಡೆಗೆ ಬಂದೈತಿ. ಸೊ ನೋಡಿದ್ರಲ್ಲ ಈ ಸಕ್ಕರೆ ಬೈಲಿಂಗ್ ಸಣ್ಣ ವ್ಲಾಗ್, ಅಲ್ಲೆಲ್ಲ ಆನೆಗಳೆಲ್ಲ ಹಂಗಿದಾವೆ ಎಲ್ಲ ನೋಡಿದ್ವಿ. ಹಿಂದ್ಗಡೆ ಹೋಗಿ ತುಂಗಾ ನದಿ ಕೂಡ ದರ್ಶನ ಮಾಡ್ಕೊಂಡ್ ಬಂದ್ವಿ. ಮನೋಜ್ ಹೆಂಗ ಅನ್ಸುತ್ತೆ ಸಕ್ಕರೆ ಬೈಲ್ ಬಗ್ಗೆ ಬ್ರದರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಅಲ್ಲಿ ಆನೆಗಳ ಬಗ್ಗೆ ಎಲ್ಲ ಚೆನ್ನಾಗಿ ಮಾತಾಡಿದ್ರು. ಆನೆಗಳು ಅವ್ರಿಗೆ ಜೀವನ ಎಷ್ಟು ರಿಸ್ಕ್ ಇರುತ್ತೆ, ಆಮೇಲೆ ಅವರು ಎಷ್ಟು ಚೆನ್ನಾಗಿ ಆನೆಗಳನ್ನ ಬೆಳಿಗ್ಗೆ ಅದನ್ನ ಸಾಕೋದಾಗಿರ್ಬೋದು, ಅಲ್ಲಿ ಹೋಗ್ಬಿಟ್ಟು. ಬಟ್ ಪಾಯಿಂಟ್ ಏನಂದ್ರೆ ಅವನ್ನ ಸ್ವಲ್ಪ ರೆಕಾರ್ಡ್ ಮಾಡ್ಕೊಳಕ್ ಬಿಡ್ಲಿಲ್ಲ. ಸ್ವಲ್ಪ ಅವ್ರದ್ದು ಇಶ್ಯೂಸ್ ಇರ್ತವೆ. ಬಟ್ ಸಂಹವ್ ಅವ್ರು ಪರ್ಸನಲ್ ಆಗಿ ಮಾತಾಡಿದ್ರು. ಬಟ್ ಅದ್ ನಿಮ್ ಜೊತೆ ಶೇರ್ ಮಾಡಕ್ ಇಷ್ಟಪಡ್ತೀನಿ, ಬಿಕಾಸ್ ಅವರು ಎಷ್ಟು ರಿಸ್ಕ್ ಅಲ್ಲಿ ನೀನ್ ಹೇಳ್ತಾ ಈಗ ಅಲ್ಲಿ ಅವ್ರು ರೆಕಾರ್ಡ್ ಮಾಡಕ್ ಬಿಡ್ಲಿಲ್ಲ. ಸೊ ಈಗ ಅವಣ್ಣ ಏನ್ ಹೇಳಿದ್ ನಿನ್ಗೆ ಹೇಳಕ್ಕಾಗತ್ತೆ? ಡೆಫಿನೆಟ್ಲಿ ಅವ್ರು ಹೇಳಿದ್ದು ಇಷ್ಟೇ, ಆನೆಗಳು ನಾವು ಎಷ್ಟು ಈಗ ಇವ್ರು ಸಕ್ಕರೆ ಬೈಲನ್ನ ಕ್ಯಾಂಪ್ ಮಾಡಿರೋ ಮೇನ್ ಉದ್ದೇಶನೇ ಆನೆಗಳನ್ನ ನಾವು ಬೇರೆ ಬೇರೆ ಟ್ರೈನಿಂಗ್ ಪರ್ಪಸಸ್ಗೆ ಮತ್ತೆ ಯಾವ್ದಾದ್ರು ಹೊಲಗಳಿಗೆ ಆನೆ ಆಗ್ತಿರ್ತದಲ್ಲ ಅದನ್ನ ಕಾಪಾಡೋಕ್ಕೋಸ್ಕರ ಈ ಆನೆಗಳನ್ನೆಲ್ಲ ಸಾಕೊಂಡು ಟ್ರೈನ್ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ. ಪ್ಲಸ್ ಇದ್ರ ಕಡೆ ಕೆಲಸ ಮಾಡೋದ್ರ ಬಗ್ಗೆ ಅವರು ಕೂಡ ತಮ್ಮ ರಿಸ್ಕ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಅವರು ಎಷ್ಟೊಂದು ರಿಸ್ಕ್ ಇದೆ, ಆಮೇಲೆ ಇಲ್ಲಿ ಇರ್ತಕ್ಕಂಥ ನೀವು ಎಲ್ಲ ಆನೆಗಳು ಇಷ್ಟೊಂದು ವಿಡಿಯೋದಲ್ಲಿ ನೋಡಿರ್ಬೋದು. ಎಲ್ಲ ಆನೆಗಳು ಪ್ರತಿ ಒಂದಲ್ಲ ಒಂದ್ ಟೈಮಲ್ಲಿ ಮದ ಏರಿ ತುಂಬಾ ಸೈಕಿಕ್ ಆಗಿ ಬಿಹೇವ್ ಮಾಡಿದಂತ ಆನೆಗಳು. ಬಟ್ ಇಷ್ಟು ರಿಸ್ಕ್ ಅಲ್ಲಿ ಕೂಡ ಅವರು ಈ ಕರ್ತವ್ಯನ ಅಷ್ಟು ನೀಟಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಬೆಳಿಗ್ಗೆ ಸ್ನಾನ ಮಾಡಿಸ್ತಾರೆ, ಅವರಿಗೆ ಟೈಮ್ ಟು ಟೈಮ್ ಹುಲ್ಲು ತಿನ್ನಿಸ್ತಾರೆ. ಅಲ್ಲ, ಹುಲ್ಲಿಂದು ಕ್ವಾಂಟಿಟಿ 700 kg ಅಂತ ಅವ್ರು ಹಾಕೋದು ಪರ್ ಡೇಗೆ. ಒಂದು ಅಡಲ್ಟ್ ಆನೆಗೆ 700 ಇಂದ 800 kg ಬೇಕಂತ. ಅದು ಕೂಡ ಅದು ಸ್ನಾಕ್ಸ್ ತರ ಅಂತ ಅವಣ್ಣ ಹೇಳ್ದ. ಅಂಡ್ ಮಿನಿಮಮ್ 9 kg ಆಫ್ ಭತ್ತ ಡೈಲಿ ರಾ ಭತ್ತ 9 kg ಅಷ್ಟು ರಾ ಭತ್ತ ಬರುತ್ತೆ. ಇಟ್ಸ್ ಜಸ್ಟ್ ಲೈಕ್ ಸ್ನಾಕ್ಸ್. ಮತ್ತೆ ಇನ್ನೊಂದು ಇದೆಲ್ಲ ಸ್ನಾಕ್ಸ್ ಕೊಟ್ಟಾದ್ಮೇಲೆ ಅವರು ಈಗ 1 ಗಂಟೆ ಆದ್ಮೇಲೆ ಅವ್ರು ಕಾಡಿಗೆ ಬಿಡ್ತಾರಂತೆ. ಹೌದು, ಆಮೇಲೆ ನೈಟ್ ಎಲ್ಲ ಆನೆಗಳನ್ನ ಕರ್ಕೊಂಡು ವಾಪಸ್ ಬರ್ತಾರಂತೆ. ಸೊ ಇದು ತುಂಬಾ ರೋಚಕ ಅನ್ಸ್ತು ಅವ್ರು ಹೇಳಿದ ಸ್ಟೋರಿ ಮಾತ್ರ. ಬಿಕಾಸ್ ಅವರು ಆನೆನ್ ಕರ್ಕೊಂಡು ಹೋಗಕ್ ಬಂದಾಗ ಅಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನ ನೋಡಿದ್ದು, ಅದ್ರ ಬಗ್ಗೆ ಹೇಳಿದ್ದು, ಎಲ್ಲಾ ರೀತಿಯ ಕಾಡು ಪ್ರಾಣಿ, ಸಿಂಹ ಬಿಟ್ಟು ಬೇರೆ ಎಲ್ಲಾ ಪ್ರಾಣಿಗಳು ಈ ಕಾಡಲ್ಲಿ ಇದೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ದಯವಿಟ್ಟು ಅದಿನ್ನೊಂದು ನೋಡ್ಕೊಂಬಿಡಿ. ಇದು ಪದೇ ಪದೇ ನಿಮ್ಗೆ ನೋಡಕ್ ಸಿಗಲ್ಲ. ಆಕಳು ನೋಡಿರ್ತೀರ, ಆನೆದು ಇಲ್ಲಿದೆ. ಆನೆದು ನೀವು ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ. ಇಟ್ಸ್ ಓಕೆ, ಬಾ. ದೆನ್ ಇದಾಗಿತ್ತು ಇವತ್ತಿನ ಆನೆಯ ರೋಚಕ ಜಗತ್ತು. ರೋಚಕ ಜಗತ್ತು. ಇಷ್ಟ ಆಗಿ ನಾನು ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಹ್ಯಾವ್ ಎ ನೈಸ್ ಡೇ, ಬಾಯ್.